ನಿಮ್ ತಲೆ ಕೂದಲು ತುಂಬಾ ಉದುರ್ತಿದ್ರೆ ಹೇರ್ ಕೇರ್ ಹೆಸರಲ್ಲಿ ನೀವು ಕೆಲವೊಂದು ತಪ್ಪುಗಳನ್ನ ಮಾಡ್ತಿರ್ತೀರಾ. ಕೂದಲು ಉದುರೋದು ಅವಾಯ್ಡ್ ಆಗ್ಬೇಕು ಅಂದ್ರೆ ಅದನ್ನ ಸರಿ ಮಾಡ್ಕೋಬೇಕು. ಸೊ ಆ ಮಿಸ್ಟೇಕ್ಸ್ ಏನು ಅಂತ ಇವತ್ತಿನ ಎಪಿಸೋಡ್ ನಲ್ಲಿ ಹೇಳ್ತೀನಿ, ಜೊತೆಗೆ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ಫಸ್ಟ್ ಮಿಸ್ಟೇಕ್, ಎಣ್ಣೆ ಹಚ್ಚೋದನ್ನ ಸ್ಕಿಪ್ ಮಾಡೋದು. ಕೂದಲಿಗೆ ಎಣ್ಣೆ ಹಚ್ಚೋದು ತುಂಬಾ ಇಂಪಾರ್ಟೆಂಟ್. ಟೈಮ್ ಇಲ್ಲ ಅಂತ ತುಂಬಾ ಜನ ಸ್ಕಿಪ್ ಮಾಡ್ಬಿಡ್ತಾರೆ, ಅದು ಕೂಡ ದೊಡ್ಡ ತಪ್ಪು. ಇದರಿಂದ ಕೂದಲು ಡ್ಯಾಮೇಜ್ ಆಗಿ ಉದುರೋಕ್ ಶುರುವಾಗುತ್ತೆ. ಸೊ ವಾರದಲ್ಲಿ 2 ದಿನ ಆದ್ರೂ ತಲೆಗೆ ಎಣ್ಣೆ ಹಚ್ಕೋಬೇಕು. ನೆತ್ತಿಯಿಂದ ಬುಡದವರೆಗೆ ಎಲ್ಲಾ ಭಾಗಕ್ಕೂ ಸ್ಪ್ರೆಡ್ ಆಗೋ ತರ ಹಚ್ಕೊಳ್ಬೇಕು. ಜೊತೆಗೆ ನೆತ್ತಿನ ಮಸಾಜ್ ಮಾಡ್ಕೋಬೇಕು. ಇದರಿಂದ ನೆತ್ತಿಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗುತ್ತೆ, ಒತ್ತಡ ಇದ್ರೆ ಕಮ್ಮಿ ಆಗುತ್ತೆ. ಇನ್ಫ್ಯಾಕ್ಟ್ ಒತ್ತಡ ಕೂಡ ಕೂದಲು ಉದುರೋದಿಕ್ಕೆ ಕಾರಣ ಆಗುತ್ತೆ. ಸೊ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡ್ರೆ ಅದನ್ನು ತಡಿಬಹುದು. ಇದ್ರ ಜೊತೆಗೆ ಕೂದಲಿನ ರೂಟ್ ಸ್ಟ್ರಾಂಗ್ ಆಗುತ್ತೆ, ಫಂಗಸ್ ಇದ್ರೆ ದೂರ ಮಾಡಿ, ಡ್ಯಾಂಡ್ರಫ್ ಬರ್ದೇ ಇರೋ ತರ ನೋಡ್ಕೊಳ್ಳುತ್ತೆ, ಡ್ರೈನೆಸ್ ಕಮ್ಮಿ ಮಾಡುತ್ತೆ, ಮಾಯಿಶ್ಚರ್ನ ಹೆಚ್ಚಿಸುತ್ತೆ. ಸೆಕೆಂಡ್ ಮಿಸ್ಟೇಕ್ ಏನಪ್ಪಾ ಅಂದ್ರೆ ತಲೆಗೆ ಸರಿಯಾಗಿ ಸ್ನಾನ ಮಾಡದೇ ಇರೋದು. ಸಾಕಷ್ಟು ಜನ ತಲೆ ಸ್ನಾನ ಮಾಡುವಾಗ ತುಂಬಾ ಮಿಸ್ಟೇಕ್ಸ್ ಮಾಡ್ತಾರೆ, ಅದರಿಂದ ಕೂಡ ಕೂದಲು ಉದುರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಮಿಸ್ಟೇಕ್, ಎಣ್ಣೆ ಹಚ್ಚದೆ ಸ್ನಾನ ಮಾಡೋದು. ಎಣ್ಣೆ ನಮ್ ಕೂದಲಿಗೆ ಪ್ರೊಟೆಕ್ಟಿವ್ ಲೇಯರ್ ತರ ಕೆಲಸ ಮಾಡುತ್ತೆ. ಸ್ನಾನ ಮಾಡುವಾಗ ಯೂಶುವಲಿ ನಮ್ ನೆತ್ತಿಯ ತೇವಾಂಶ ಕಮ್ಮಿ ಆಗುತ್ತೆ. ಅದೇ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕೂದಲು ಜಾಸ್ತಿ ತೇವಾಂಶ ಕಳ್ಕೊಳ್ಳೋದನ್ನ ಅದು ತಡೆಯುತ್ತೆ, ಮತ್ತೆ ಫ್ರಿಜಿ ಹೇರ್ ಕಮ್ಮಿ ಆಗುತ್ತೆ. ಸ್ನಾನದ ವಿಷಯದಲ್ಲಿ ಮಾಡೋ ಇನ್ನೊಂದು ತಪ್ಪೇನಪ್ಪಾ ಅಂದ್ರೆ ತುಂಬಾ ಬಿಸಿನೀರಲ್ಲಿ ಸ್ನಾನ ಮಾಡೋದು. ಇದು ಕೂಡ ಕೂದಲು ಡ್ಯಾಮೇಜ್ ಮಾಡುತ್ತೆ. ಬಿಸಿನೀರು ನಮ್ಮ ಕೂದಲಿನ ಪೋರ್ಸ್ ಅಥವಾ ಕಿರುಚೀಲ ಅಂದ್ರೆ ಕೂದಲಿನ ಬೇರುಗಳನ್ನ ಬೇಗ ಓಪನ್ ಆಗೋ ತರ ಮಾಡುತ್ತೆ. ಇದರಿಂದ ಕೂದಲು ಸ್ಟ್ರೆಂತ್ ನ ಕಳ್ಕೊಂಡು ಬೇರಿನ ಸಮೇತ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡೋದು ಒಳ್ಳೇದು. ಇನ್ನು ರಾಂಗ್ ಪ್ರಾಡಕ್ಟ್ ಯೂಸ್ ಮಾಡೋದು, ತುಂಬಾ ಶಾಂಪೂ ಹಾಕೋದು, ಪದೇ ಪದೇ ಶಾಂಪೂನ ಚೇಂಜ್ ಮಾಡೋದ್ರಿಂದನೂ ಕೂಡ ಕೂದಲು ಡ್ಯಾಮೇಜ್ ಆಗುತ್ತೆ. ನಿಮ್ ಕೂದಲಿಗೆ ಸೂಟ್ ಆಗೋ ಶಾಂಪೂ ಬಳಸಿ, ಹಾರ್ಶ್ ಕೆಮಿಕಲ್ ಶಾಂಪೂನ ಯೂಸ್ ಮಾಡಬೇಡಿ. ಶಾಂಪೂ ಹಾಕುವಾಗ ನೆತ್ತಿನ ತುಂಬಾ ಉಜ್ಜಕ್ಕೆ ಹೋಗಬೇಡಿ ಅಂಡ್ ಕಂಡೀಷನರ್ ಅಪ್ಲೈ ಮಾಡುವುದನ್ನ ಮರಿಬೇಡಿ. ವಾರಕ್ಕೆ 2 ರಿಂದ 3 ಸಲ ತಲೆ ಸ್ನಾನ ಮಾಡಿದ್ರೆ ಸಾಕು. ತುಂಬಾ ಸಲ ತಲೆಗೆ ಸ್ನಾನ ಮಾಡೋದು ಅಥವಾ ತಲೆ ಸ್ನಾನ ಮಾಡ್ದಲೇ ಇರೋದ್ರಿಂದನೂ ಕೂಡ ಕೂದಲು ಹಾಳಾಗುತ್ತೆ. ನೆಕ್ಸ್ಟ್, ಸ್ನಾನ ಆದ್ಮೇಲಿನ ಕೇರ್. ಇದ್ರಲ್ಲೂ ಕೂಡ ತುಂಬಾ ಜನ ಮಿಸ್ಟೇಕ್ಸ್ ಮಾಡ್ತಾರೆ. ತಲೆಗೆ ಸ್ನಾನ ಮಾಡಿ ಟವಲ್ ಇಂದ ಜೋರಾಗಿ ಉಜ್ಜೋದು ಫಸ್ಟ್ ಮಿಸ್ಟೇಕ್. ಕೂದಲು ಒದ್ದೆ ಇದ್ದಾಗ ಜೋರಾಗಿ ಉಜ್ಜಿದ್ರೆ ಅದರ ಔಟರ್ ಲೇಯರ್, ಅದನ್ನ ಕ್ಯುಟಿಕಲ್ ಅಂತಾರೆ, ಅದು ಡ್ಯಾಮೇಜ್ ಆಗುತ್ತೆ. ಆಗ ಕೂದಲು ಡ್ಯಾಮೇಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ವೈರ್ ಇದ್ರೆ ಅದರ ಸುತ್ತ ಒಂದು ಕೋಟಿಂಗ್ ಇರುತ್ತಲ್ಲ, ಒಂದ್ ವೇಳೆ ಅದು ಡ್ಯಾಮೇಜ್ ಆದ್ರೆ ಒಳಗಿರೋ ವೈರ್ ಬೇಗ ಹಾಳಾಗುತ್ತಲ್ವಾ, ಸೇಮ್ ಇದು ಕೂಡ ಹಾಗೆ. ಅಂಡ್ ಇದೇ ಕಾರಣಕ್ಕೆ ಒದ್ದೆ ತಲೆಯಲ್ಲಿ ಕೂದಲನ್ನ ಬಾಚಬಾರ್ದು. ಜೊತೆಗೆ ಕೂದಲನ್ನ ಬಿಗಿಯಾಗಿ ಟವಲ್ ಇಂದ ಕಟ್ಕೊಳ್ಳೋದು, ಒದ್ದೆ ಕೂದಲಿಗೆ ಪೋನಿ ಹಾಕೋದನ್ನು ಕೂಡ ಮಾಡಬಾರ್ದು. ನೆಕ್ಸ್ಟ್, ಸ್ಟೈಲಿಂಗ್ ವಿಚಾರಕ್ಕೆ ಬಂದ್ರು ಕೂಡ ತುಂಬಾ ತಪ್ಪುಗಳನ್ನ ಮಾಡ್ತಾರೆ. ಡಸ್ಟ್ ತುಂಬಿಕೊಂಡಿರೋ ಬಾಚಣಿಗೆ ಯೂಸ್ ಮಾಡೋದು, ಸಪರೇಟ್ ಬಾಚಣಿಗೆ ಇಟ್ಕೊಳ್ಳದೆ ಇದ್ರೂ ಕೂಡ ಕೂದಲಿನ ಹೆಲ್ತ್ ಹಾಳಾಗುತ್ತೆ. ಸೊ ತಲೆ ಬಾಚುವಾಗ ಕರೆಕ್ಟ್ ಮೆಥಡ್ ನ ಫಾಲೋ ಮಾಡಿ. ಫಸ್ಟ್ ಒಳ್ಳೆ ಬಾಚಣಿಗೆ ಇಟ್ಕೊಳ್ಳಿ, ಅದ್ರ ಹಲ್ಲುಗಳು ವೈಡ್ ಆಗಿರ್ಲಿ, ಆಗ ಬೇಗ ಸಿಕ್ ಬಿಡಿಸಬಹುದು. ತುಂಬಾ ರ್ಯಾಶ್ ಆಗಿ ಬಾಚಬೇಡಿ. ಅದರಲ್ಲೂ ತುಂಬಾ ಸಿಕ್ಕಿರೋರು ಜೋರಾಗಿ ಬಾಚಿದ್ರೆ ಕೂದಲು ಕೈ ಕಿತ್ಕೊಂಡ್ ಬರುತ್ತೆ. ಅಂಡ್ ಇನ್ನೊಂದೇನಂದ್ರೆ, ಸಿಕ್ಕಿರೋರು ತಲೆ ಬಾಚೋದನ್ನೇ ಕೆಲವೊಂದ್ಸಲ ಸ್ಕಿಪ್ ಮಾಡ್ತಾರೆ, ಇದು ಕೂಡ ಮಿಸ್ಟೇಕ್. ದಿನಕ್ಕೆ 2 ಸತಿ ಆದ್ರೂ ಕೂದಲು ಬಾಚಬೇಕು. ಸ್ಮೂತ್ ಆಗಿ ಬಾಚಿ, ಕ್ಲೀನ್ ಆಗಿರೋ ಬಾಚಣಿಗೆನ ಯೂಸ್ ಮಾಡಿ. ಕೂದಲನ್ನ ರೆಗ್ಯುಲರ್ ಆಗಿ ಹೀಟ್ ಮಾಡ್ಕೊಳ್ಳೋದು ಅಂದ್ರೆ ಬ್ಲೋ ಡ್ರೈಯರ್, ಸ್ಟ್ರೈಟ್ನರ್, ಕರ್ಲಿಂಗ್ ಐರನ್, ಈ ಟೂಲ್ಸ್ ಗಳನ್ನ ಪದೇ ಪದೇ ಯೂಸ್ ಮಾಡಿದ್ರು ಕೂಡ ಕೂದಲು ಉದುರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇದ್ರಲ್ಲಿರೋ ಹೆವಿ ಟೆಂಪರೇಚರ್ ಕೂದಲಿನ ನ್ಯಾಚುರಲ್ ಮಾಯಿಶ್ಚರ್ ನ ಕಮ್ಮಿ ಮಾಡಿ ಕೂದಲು ಬೇಗ ಡ್ರೈ ಆಗೋ ತರ ಮಾಡುತ್ತೆ. ಸೊ ರೆಗ್ಯುಲರ್ ಆಗಿ ಇದನ್ನೆಲ್ಲ ಯೂಸ್ ಮಾಡಬೇಡಿ. ನ್ಯಾಚುರಲ್ ಹೇರ್ ನ ಮೊದಲು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಕೂದಲಿನ ಆರೋಗ್ಯ ಕಾಪಾಡ್ಕೊಳ್ಳೋದ್ರ ಬಗ್ಗೆ ಇವತ್ತು ಒಂದಷ್ಟು ಟಿಪ್ಸ್ ಗಳನ್ನ ಕೊಟ್ಟಿದ್ದೀನಿ, ಯೂಸ್ ಆಗುತ್ತೆ ಅನ್ಕೊಳ್ತೀನಿ. ಇದೇ ತರ ಮತ್ತಷ್ಟು ಟಿಪ್ಸ್ ಗೆ ಫಾಲೋ ಮಾಡಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.